ಇನ್ನು ಸಿ ಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಸಿ ಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ CID ಇಂದ ನನಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ದಾರೆ ಸಿ ಟಿ ರವಿ. ಪರಿಷತ್ನಲ್ಲಿ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿ ಟಿ ರವಿಗೆ ನೋಟಿಸ್ ತಲುಪಿದೆ. ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಸಭಾಪತಿಗಳು ತನಿಖೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿದ್ದರು. ಪೊಲೀಸರಿಗೆ ಕೆಲ ಕೇಸ್ಗಳ ತನಿಖೆಗಾಗಿ ಸೂಚನೆ ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಟ್ಟಿದ್ದಾರೆ. MLCಗಳು ನೀಡಿದಂಥ ನೋಟಿಸ್ ಅದು. DS ಅರುಣ್ ಹಂಗೆ ಕಿಶೋರ್ ಕುಮಾರ್ ನೀಡಿದಂಥ ದೂರು. ಊರಿನಲ್ಲಿ ಇಲ್ದಿರುವಂಥ ಸಂದರ್ಭದಲ್ಲಿ ನೋಟಿಸ್ ಬಂದಿದೆ. CID ಇಂದ ನನಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ದಾರೆ ಸಿ ಟಿ ರವಿ. ಸಿ ಟಿ ರವಿ ಅವ್ರನ್ನ ಎತ್ತಕೊಂಡೋಗಿ ರಾತ್ರಿ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಕೊನೆಗೆ ಅವರಲ್ಲಿ ಪ್ರತಿಭಟನೆ ಮಾಡಿ ರಸ್ತೆನಲ್ಲಿ ಕೂತ್ಕೊಂಡು ನನ್ನನ್ನು ಕೊಲ್ಲಕ್ಕೋಸ್ಕರ ಇದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇದೆಲ್ಲದೂ ಕೂಡ ಆದಂಥ ನಾಟಕೀಯ ಬೆಳವಣಿಗೆಗಳನ್ನು ನಾವು ನೋಡಿದ್ದೀವಿ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಸಿ ಟಿ ರವಿ ಏನು ಹೇಳ್ತಾರೆ ನೋಡೋಣ. CIDಗೆ ನಲ್ಲಿ ನಮಗೆ ನೋಟಿಸ್ ಬಂದಿದೆ. ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು. ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ, ನಾನು ಊರಲ್ಲಿಲ್ಲ ಅಂತ. ವಿಚಾರಣೆಗೆ ಹೋಗ್ತೀವಿ, ಸತ್ಯ ಏನಿದೆ ಅದನ್ನು ಹೇಳ್ತೀವಿ. CIDಗೆ ನಲ್ಲಿ ಇದು ಸಿ ಟಿ ರವಿಯವರ ಮಾತು. ಹೌದು, ನೋಟಿಸ್ ಬಂದಿದೆ, ನೋಟಿಸಿಗೆ ನಾನು ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಇಲ್ದಿರುವಂಥ ಸಂದರ್ಭದಲ್ಲಿ ನೋಟಿಸ್ ಬಂದಿದೆ, ವಿಚಾರಣೆಗೆ ಹಾಜರಾಗ್ತೀನಿ, ಏನು ಸಂಗತಿ ಇದೆ ಸತ್ಯ ಸಂಗತಿ, ಆ ಸತ್ಯ ಸಂಗತಿಯನ್ನು ನಾನು ಹೇಳ್ತೀನಿ ಅಂತ ಕೂಡ ಸಿ ಟಿ ರವಿ ಹೇಳಿದ್ದಾರೆ.